ಹಲ್ಲೇಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾದ ಏಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರಿಗೆ ವಂದಿಸ್ತೇನೆ. ನೀವೇನು ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಪ್ರಾರ್ಥನಾ ಮನವಿಯನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕ ತಿಳಿಸಬಹುದು. ಇವತ್ತಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ, ಕ್ರೈಸ್ತರಾದಂತಹ ನಾವು, ಯೇಸು ಕ್ರಿಸ್ತನನ್ನ ನಂಬಿದಂತಹ ನಾವುಗಳು ಎಂಥವರ ಸಹವಾಸವನ್ನ ಮಾಡಬಾರದು, ಎಂಥವರ ಸ್ನೇಹವನ್ನ ಮಾಡಬಾರದು ಅಂತ ನಾವಿವತ್ತು ಧ್ಯಾನಿಸ್ಲಿಕ್ಕಿದ್ದೇವೆ. ಸತ್ಯವೇದ ಸ್ಪಷ್ಟವಾಗಿ ಇದರ ಕುರಿತಾಗಿ ನಮಗೆ ತಿಳಿಸುತ್ತದೆ. ಎಂಥವರ ಸ್ನೇಹವನ್ನ, ಎಂಥವರ ಸಹವಾಸವನ್ನ ನಾವು ಮಾಡಬಾರದು ಅಂತ ಧ್ಯಾನಿಸಲಿದ್ದೇವೆ. ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ರಾಜ. ಏಸಪ್ಪ, ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ. ಎಂಥವರ ಸಹವಾಸವನ್ನ ಮಾಡಬಾರದು ಎಂಬ ವಿಷಯವನ್ನ ಧ್ಯಾನಿಸುವಾಗ, ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ. ಪರಿಶುದ್ಧಾತ್ಮನೇ, ನೀನು ಮಾತನಾಡು, ನನ್ನನ್ನು ಮರೆಮಾಚಿ ನೀನು ಪ್ರಕಟವಾಗು. ಈ ವಾಕ್ಯದ ಮೂಲಕ ದೇವರೇ, ಅನೇಕ ಜನರ ಮನಸ್ಸುಗಳು ಬದಲಾಗಬೇಕು, ಅನೇಕರ ಜನರ ಜೀವಿತವು ಬದಲಾಗಬೇಕು. ಅವರನ್ನು ಮುಟ್ಟು ನೀನು ಬದಲಾಯಿಸಬೇಕಾಗಿ, ನನ್ನ ಮರೆಮಾಚಿ ನೀನು ಪ್ರಕಟವಾಗಬೇಕಾಗಿ ಕರ್ತನಾದ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇನೆ ತಂದೆ. ಆಮೇನ್, ಆಮೇನ್. ಈ ಸಮಯದಲ್ಲಿ ಮೊದಲನೇದಾಗಿ ನಾವು ಒಂದು ವಚನವನ್ನ ಓದಿಕೊಳ್ಳೋಣ. 2 ತಿಮೋಥಿಯನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ರಿಂದ 5ನೇ ವಚನವನ್ನ ನಾವು ಓದುತ್ತೇನೆ. ದಯಮಾಡಿ ಸ್ಪಷ್ಟವಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪ್ರತಿಯೊಬ್ಬರು ಕೇಳಬೇಕಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ತೇನೆ. ಹಾಗೂ ನಿಮ್ಮ ವಾಕ್ಯಗಳನ್ನು ತೆರೆದಿಟ್ಟು ನೀವು ಸಹ ವಾಕ್ಯವನ್ನು ನನ್ನೊಟ್ಟಿಗೆ ಓದಿದರೆ ತುಂಬ ಚೆನ್ನಾಗಿರುತ್ತದೆ. ನಿಮಗೆ ಇನ್ನೂ ಜ್ಞಾಪಕವಿರುತ್ತದೆ ಇಂಥವರ ಸಹವಾಸವನ್ನ ನಾವು ಮಾಡಬಾರದು ಅಂತ. ಆದರೆ ಕಡೆಯ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುತ್ತವೆಂಬುದನ್ನು ತಿಳಿದುಕೋ. ಮನುಷ್ಯರು ಸ್ವಾರ್ಥ ಚಿಂತಕರು, ಹಣದಾಸೆಯವರು, ಬಡಾಯಿ ಕೊಚ್ಚಿಕೊಳ್ಳುವವರು, ಅಹಂಕಾರಿಗಳು, ದೂಷಕರು, ತಂದೆ ತಾಯಿಗಳಿಗೆ ಅವಿಧೇಯರು, ಉಪಕಾರ ನೆನೆಸದವರು, ದೇವ ಭಯವಿಲ್ಲದವರು, ಮಮತೆ ಇಲ್ಲದವರು, ಸಮಾಧಾನವಾಗದವರು, ಚಾಡಿ ಹೇಳುವವರು, ದಮೆ ಇಲ್ಲದವರು, ಉಗ್ರತೆ ಉಳ್ಳವರು, ಒಳ್ಳೆಯದನ್ನ ಪ್ರೀತಿಸದವರು, ದ್ರೋಹಿಗಳು, ದುಡುಕಿನವರು, ಉಬ್ಬಿಕೊಂಡವರು, ದೇವರನ್ನು ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವವರು, ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನದವರು ಆಗಿರುವರು. ಇಂಥವರ ಸಹವಾಸವನ್ನು ಮಾಡದಿರು. ಇಲ್ಲಿ ನಮಗೆ ಸತ್ಯವೇದ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾ ಇದೆ, ಬೋಧಿಸ್ತಾ ಇದೆ. ಇಂಥವರ ಸಹವಾಸವನ್ನ ಮಾಡಬಾರದು, ಇಂಥವರ ಸಹವಾಸವನ್ನ ಮಾಡದಿರು. ಎಂಥವರ ಸಹವಾಸ? ಇದು ಕಡೆಯ ದಿನಗಳಾಗಿದೆ. ಈ ಕಡೆಯ ದಿನಗಳಲ್ಲಿ ಕಠಿಣ ಕಾಲಗಳು ಬರುತ್ತದೆಂದು ನಾವು ತಿಳಿದುಕೊಳ್ಳಬೇಕು. ಈ ಕಡೆಯ ದಿನಗಳಲ್ಲಿ ಎಂಥವರಿರ್ತಾರೆ ಅಂದರೆ ಸ್ವಾರ್ಥ ಚಿಂತಕರು. ಎಂದು ನಾವು ಭೂಮಿಯ ಮೇಲೆ ನಮ್ಮ ಅನೇಕ ಸುತ್ತಮುತ್ತಲಿರೋರನ್ನ ನಾವು ನೋಡ್ತೇವೆ. ನಾವು ಎಲ್ಲೋ ನೋಡೋದು ಬೇಡ, ನಮ್ಮ ಮನೆಯಲ್ಲೇ ಅನೇಕರು, ನಮ್ಮ ಹೊಡ ಹುಟ್ಟಿದವರೇ ಅನೇಕ ಸಲ ನಮ್ಮ ವಿರುದ್ಧವಾಗಿ ಅನೇಕ ಪಿತೂರಿಗಳನ್ನು ಮಾಡಿ ಸ್ವಾರ್ಥ ಚಿಂತಕರಾಗಿ ಬಿಡ್ತಾರೆ. ಅನೇಕ ಇವತ್ತು ಸಹೋದರ ಸಹೋದರಿಯರು ಒಡೆದಾಡ್ಲಿಕ್ಕೆ ಕಾರಣ ಏನಂದ್ರೆ ಸ್ವಾರ್ಥತೆ. ಕಡೆಯ ದಿವಸಗಳಲ್ಲಿ ಪ್ರೀತಿ ಇರೋದಿಲ್ಲ ಅಂತ ದೇವರ ವಾಕ್ಯ ಸುಮ್ಮನೆ ಹೇಳೋದಿಲ್ಲ. ಸ್ವಾರ್ಥ ಚಿಂತತೆ. ನಾನು ಯಾಕೆ ಎಷ್ಟೋ ಕಡೆ ಒಂದೊಂದು ಕುಂಟೆ ಜಾಗಕ್ಕೆ ಎಷ್ಟೋ ಜಗಳಗಳಾಗಿದೆ, ಪ್ರಾಣಗಳೇ ಕಳೆದೋಗಿದೆ. ಹಣಕಾಸಿನ ವಿಷಯಗಳಲ್ಲೇ ಆಗಿರ್ಬೋದು. ನಾನು ಚೆನ್ನಾಗಿರ್ಬೇಕು, ನಾನು ಚೆನ್ನಾಗಿದ್ರೆ ಸಾಕು, ಬೇರೆಯವರು ಹೇಗಾದ್ರೂ ಆಗ್ಲಿ ಅಂತ ಮನೆಯಲ್ಲೇ ಸ್ವಾರ್ಥ ಚಿಂತಕರಿರ್ತಾರೆ. ನಮ್ಮ ಕೆಲಸದ ಸ್ಥಳಗಳಲ್ಲಿ ಸ್ವಾರ್ಥ ಚಿಂತಕರಿರ್ತಾರೆ. ಇಂಥವರ ಸಹವಾಸವನ್ನ ನಾವು ಮಾಡಬಾರದು. ಅಷ್ಟು ಮಾತ್ರ ಅಲ್ಲ, ಅಲ್ಲಿ ಲಿಸ್ಟ್ ಇದೆ ಎಂಥವರ ಸಹವಾಸವನ್ನ ನಾವು ಮಾಡಬಾರದು ಅಂತ. ಹಣದಾಸೆಯವರು. ಇಂದು ಲೋಕದಲ್ಲಿ ಯಾರಿಗೆ ಹಣದಾಸೆ ಇಲ್ಲ? ಎಲ್ಲರಿಗೂ ಹಣದಾಸೆ ಇದೆ. ಯಾರಿಗೆ ಹಣ ಬೇಡ? ಎಲ್ಲರಿಗೂ ಹಣ ಬೇಕು. ನಮ್ಮ ಜೀವಿತದಲ್ಲಿ ಹಣ ಬೇಡ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಅತಿಯಾದ ಹಣದ ಆಸೆ ಇರಬಾರ್ದು. ಇಂದು ಅನೇಕರು ಹಣದ ಆಸೆಗೋಸ್ಕರ ಡೇ ಅಂಡ್ ನೈಟ್ ಶಿಫ್ಟ್ಗಳನ್ನ ಮಾಡಿ ತಮ್ಮ ಜೀವಿತದಲ್ಲಿರುವ ಎಲ್ಲಾ ಸಮಯವನ್ನ ಹಣಕ್ಕೋಸ್ಕರ ಡೆಡಿಕೇಟ್ ಮಾಡಿ, ಕುಟುಂಬಕ್ಕೋಸ್ಕರ ಸ್ಥಳವಿಲ್ಲ, ದೇವರಿಗೋಸ್ಕರ ಸ್ಥಳ ಇಲ್ಲ, ಹಾಗೂ ತಂದೆ ತಾಯಿಗಳಿಗೋಸ್ಕರ ಅವರಲ್ಲಿ ಸ್ಥಳವಿಲ್ಲ. ಹೆಚ್ಚು ಯಾವಾಗಲೂ ಬಿಸ್ನೆಸ್ ಮಾಡಬೇಕು, ಯಾವಾಗಲೂ ಕೆಲಸ ಮಾಡಬೇಕು ಅಂತ ಹಣ 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 ಅಂತ
ಹಣದಿಂದನೇ ಹೋಗ್ತಾರೆ. ಹಣದಾಸೆ ಉಳ್ಳವರ ಸಂಗಡ ನಾವು ಸಹವಾಸ ಮಾಡಬಾರದು. ನಮ್ಮಲ್ಲಿ ಇವತ್ತು ಹಣದಾಸೆ ಇರುವುದಾದ್ರೆ, ಹಣ ಎಲ್ಲದಕ್ಕೂ ಬೇಕು, ಖಂಡಿತ ಒಪ್ಪಿಕೊಳ್ತೇನೆ. ಆದರೆ ನಮ್ಮಲ್ಲಿ ಅತಿಯಾದ ಹಣದ ಆಸೆ ಇರಬಾರದು. ದೇವರನ್ನು ಮೀರಿ ನಾವು ಯಾವುದನ್ನು ಪ್ರೀತಿಸಬಾರದು, ಎಕ್ಸ್ಪೆಷಲಿ ಹಣದ ಹಿಂದೆ ಹೋದ್ರೆ ಹೆಣವಾಗುವುದಂತೂ ಗ್ಯಾರಂಟಿ. ಎಷ್ಟೇ ಹಣ ಬಂದ್ರೂ ನಿಮ್ಮ ಜೀವಿತದಲ್ಲಿ ತೃಪ್ತಿ ಇರೋದಿಲ್ಲ. ಹಣದಾಸೆ ಒಂದು ಸಲ ಮನುಷ್ಯನಿಗೆ ಬಂದು ಬಿಟ್ರೆ ಅವನಿಗೆ ಪ್ರೀತಿ, ವಿಶ್ವಾಸ ಏನೂ ಕೂಡ ಇರೋದಿಲ್ಲ. ಯಾವಾಗಲೂ ಸ್ವಾರ್ಥ ಚಿಂತಕನಾಗಿರ್ತಾನೆ, ಹಣದಾಸೆ ಉಳ್ಳವನಾಗಿರ್ತಾನೆ, ಬಡಾಯಿ ಕೊಚ್ಚಿಕೊಳ್ಳುವವನಾಗಿರ್ತಾನೆ. ಇಲ್ಲಿ ನೋಡಿ ವಾಕ್ಯ ಹೇಳ್ತದೆ, ಬಡಾಯಿ ಕೊಚ್ಚಿಕೊಳ್ಳುವವರು ಅಹಂಕಾರಿಗಳು. ಮನುಷ್ಯನಿಗೆ ಅಹಂಕಾರ ತರಿಸುವಂತ ದೊಡ್ಡ ಒಂದು ವಿಷಯ ಯಾವುದಂದ್ರೆ ಹಣವೇ ಆಗಿದೆ. ಮನುಷ್ಯನ ಬಳಿ ಒಂದು ಸ್ವಲ್ಪ ಹಣ ಬಂದ್ರೆ ಸಾಕು, ಅವನ ಮಾತಿನ ರೀತಿ, ಅವನ ಶೈಲಿ ಪ್ರತಿಯೊಂದು ಕೂಡ ಬದಲಾಗಿ ಬಿಡುತ್ತದೆ. ಅಹಂಕಾರಿಗಳು ಹಾಗೂ ದೂಷಕರು, ತಂದೆ ತಾಯಿಗಳಿಗೆ ಅವಿಧೇಯರು, ಉಪಕಾರ ನೆನೆಸದವರು, ದೇವ ಭಯವಿಲ್ಲದವರು ಎಂದು ನೋಡಬಹುದು. ನಾವು ಅನೇಕ ಯವನಸ್ಥರಲ್ಲಿ ತಂದೆ ತಾಯಿಗಳಂದ್ರೆ ಭಯ ಇಲ್ಲ. ತಮ್ಮ ಇಷ್ಟಪಟ್ಟಂತಹ ಹುಡುಗನಿಗೋಸ್ಕರ, ಹುಡುಗಿಗೋಸ್ಕರ ಪಡ್ಕೊಳ್ಬೇಕು ಅಂತ ಎಷ್ಟೋ ಯವನಸ್ಥರು ತಮ್ಮ ತಂದೆ ತಾಯಿಗಳನ್ನ ಧಿಕ್ಕರಿಸಿ ಹೋಗ್ತಾರೆ, ಅವಮಾನಿಸಿ ಹೋಗ್ತಾರೆ. ಪೊಲೀಸ್ ಸ್ಟೇಷನ್ ಮೆಟ್ಟಿಲುಗಳನ್ನ ಹತ್ತಿಸ್ತಾರೆ. ಅಲ್ಲಿ ಹೋಗಿ ನನಗೆ ತಂದೆ ತಾಯಿಗಳು ಬೇಡ, ನಾನು ಪ್ರೀತಿಸಿದ ಹುಡುಗಿ ಬೇಕು, ನಾನು ಪ್ರೀತಿಸಿದ ಹುಡುಗ ಬೇಕು. ಇನ್ನು ಕೆಲವರು ತಂದೆ ತಾಯಿಗಳ ಆಸ್ತಿಗೋಸ್ಕರ ಅವರನ್ನ ಮೋಸ ಮಾಡುವುದುಂಟು, ಅವರನ್ನ ದೂಷಿಸುವುದುಂಟು. ಅಷ್ಟೇ ಯಾಕೆ, ನಾವು ಟಿವಿಗಳಲ್ಲಿ, ನ್ಯೂಸ್ಗಳಲ್ಲಿ ನೋಡ್ತೇವೆ, ತಂದೆ ತಾಯಿಗಳನ್ನ ಸಾಯಿಸಿದವರು ಕೂಡ ಇದ್ದಾರೆ. ನೋಡಿ ಎಲ್ಲಿಗೆ ಬರ್ತಾ ಇದೆ ಕಾಲ, ಎಷ್ಟು ದುಷ್ಟ ಲೋಕವಾಗಿ ಪರಿವರ್ತನೆ ಹೊಂದುತ್ತಾ ಇದೆ. ಇದು ಕಠಿಣ ದಿವಸಗಳು, ಕಡೆಯ ಕಾಲಗಳಾಗಿದೆ. ಇಂತಹ ಸಮಯದಲ್ಲಿ ನಾವು ಕ್ರೈಸ್ತರಾಗಿ ದೇವರನ್ನ ಹೇಗೆ ಮೆಚ್ಚಿಸಬೇಕು, ಹೇಗೆ ಜೀವಿಸಬೇಕು ಅಂತ ನಾವು ಪ್ರಯತ್ನಿಸ್ತಾ ಇದ್ದೇವಾ? ಅಥವಾ ಈ ಪಾಪದ ಲೋಕವನ್ನ ನೋಡಿ ನಾವು ಅದರಿಂದ ಇನ್ಫ್ಲೂಯೆನ್ಸ್ ಆಗಿ ನಾವು ಕೂಡ ಅದೇ ರೀತಿಯಾಗಿ ನಡೆದುಕೊಳ್ತಾ ಇದ್ದೇವಾ? ತಂದೆ ತಾಯಿಗಳಿಗೆ ವಿಧೇಯರಾಗ್ತಿದ್ದೀರಾ ಪ್ರೀತಿಯ ಸಹೋದರ ಸಹೋದರಿಯರೇ ಎಂದು? ತಂದೆ ತಾಯಿಗಳು ನಿಮ್ಮನ್ನ ನಿಮ್ಮ ಬಾಲ್ಯದಲ್ಲೇ ಕೈ ಬಿಟ್ಟಿದ್ರೆ ನೀವಿವತ್ತು ಏನಾಗಿದ್ದೀರೋ ಅದಾಗ್ಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನ ಕೈ ಬಿಟ್ಟು, ನೀವು ಹೇಗೆ ಈಗ ನಿಮ್ಮ ತಂದೆ ತಾಯಿಗಳನ್ನ ಕೈ ಬಿಟ್ಟಿದ್ದೀರೋ ಅದೇ ರೀತಿ ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನ ನೀವು ಚಿಕ್ಕವರಿರುವಾಗ ಕೈ ಬಿಟ್ಟಿದ್ರೆ ಇಂದು ನೀವು ಎಲ್ಲಿರ್ತಾ ಇದ್ರಿ? ಯಾವುದಾದ್ರೂ ಅನಾಥಾಶ್ರಮದಲ್ಲೋ ಅಥವಾ ಭಿಕ್ಷೆ ಬೇಡ್ತಾ ಇದ್ರಿ? ತಂದೆ ತಾಯಿಗಳ ಪ್ರೀತಿಯನ್ನ, ತಂದೆ ತಾಯಿಗಳ ತ್ಯಾಗವನ್ನ ಅನೇಕ ಯವನಸ್ಥರು ಕೇವಲವಾಗಿ ಕಾಣ್ತಾ ಇದ್ದಾರೆ. ತಂದೆ ತಾಯಿಗಳು ಎಂಥವರೇ ಆಗಿರ್ಲಿ, ನಾವು ಅವರನ್ನ ಸನ್ಮಾನಿಸಬೇಕು. ದೇವರ ವಾಕ್ಯ ನಮ್ಗೆ ಹೇಳ್ತದೆ, ನಿನ್ನ ತಂದೆ ತಾಯಿಗಳನ್ನ ಸನ್ಮಾನಿಸಬೇಕು. ಆದ್ರೆ ಇವತ್ತಿನ ಜನರೇಷನ್ ಏನಾಗಿದೆ ಅಂದ್ರೆ, ತಂದೆ ತಾಯಿಗಳಿಗೆ ಅವಿಧೇಯತ್ವವನ್ನ ತೋರಿಸೋದು, ತನಗಿಷ್ಟ ಬಂದ ಹಾಗೆ ಜೀವಿಸೋದು. ನನ್ನ ಪರ್ಸನಲ್ ಲೈಫ್, ನೀನು ಇದನ್ನು ಕೇಳೋದಕ್ಕೆ ಅಧಿಕಾರ ಇಲ್ಲ. ಹಾಗಿದ್ರೆ ನಿನ್ನ ಇಷ್ಟು ವರ್ಷ ಯಾಕೆ ಸಾಕಿ ಬೆಳೆಸಬೇಕಾಗಿತ್ತು? ಇನ್ನು ಪರ್ಸನಲ್ ಲೈಫ್ ಅಂತ ಅನೇಕರು ಕೌನ್ಸಿಲಿಂಗ್ ಬರುವಾಗ ನನಗೆ ತುಂಬಾ ದುಃಖ ಉಂಟು ಮಾಡುವ ಸಂಗತಿ ಏನಂದ್ರೆ, ತಂದೆ ತಾಯಿಯ ವಿರುದ್ಧವಾಗಿ ಮಕ್ಕಳು ಮಾತನಾಡುವುದು. ನಾನು ಎಷ್ಟೋ ಸಮಯದಲ್ಲಿ ಮಾತನಾಡಿರ್ತೇನೆ, ಇಲ್ಲ ನನಗೆ ತಂದೆ ತಾಯಿಗಳು ಬೇಡ, ನಾನು ಬೇಕಿದ್ರೆ ಪೊಲೀಸ್ ಸ್ಟೇಷನಲ್ಲಿ ಬರೆದು ಕೊಡ್ತೇನೆ, ನನಗೆ ತಂದೆ ತಾಯಿಗಳು ಬೇಡ, ನನ್ನ ವೈಯಕ್ತಿಕ ಜೀವಿತಕ್ಕೆ ಅವರು ತೊಂದರೆ ಕೊಡ್ತಾರೆ, ನನಗೆ ನನ್ನ ಮಾರ್ಗನೇ ಸರಿ. ತಂದೆ ತಾಯಿಗಳು ಯಾವತ್ತೂ ನಿಮಗೆ ಕೆಟ್ಟದನ್ನ ಬಯಸೋದಿಲ್ಲ. ಯಾವುದೇ ತಂದೆ ತಾಯಿಗಳು ತಮ್ಮ ಮಕ್ಕಳು ನಾಶವಾಗ್ಲಿ, ಹಾಳಾಗಿ ಹೋಗ್ಲಿ, ಅವ್ರ ಜೀವನ ಬೇಡದಿರೋ ತರ ಆಗ್ಲಿ ಅಥವಾ ನಾಶವಾಗ್ಲಿ ಹೋಗ್ಲಿ ಅಂತ ಅವ್ರು ಯಾವತ್ತೂ ಬಯಸೋದಿಲ್ಲ. ನಿಮ್ಮ ತಂದೆ ತಾಯಿಗಳು ನಿಮ್ಮ ಒಳ್ಳೆಯದಕ್ಕೆ ಪ್ರತಿಯೊಂದು ಮಾಡ್ತಾರೆ. ಅವರ ತ್ಯಾಗವನ್ನ ನೆನೆಸಿ ನೋಡಿ. ಎಷ್ಟೋ ಸಲ ಅವರು ಹೊಸ ಬಟ್ಟೆಗಳನ್ನ ತೆಗೆದುಕೊಳ್ಳದೆ ನಿಮಗೆ ಹೊಸ ಬಟ್ಟೆಗಳನ್ನ ತೆಗೆದುಕೊಟ್ಟಿರ್ತಾರೆ. ಯಾಕೆ? ನನ್ನ ಮಗನು ನನ್ನ ಮಗಳು ಚೆನ್ನಾಗಿರ್ಲಿ. ಎಷ್ಟೋ ಸಮಯದಲ್ಲಿ ಆಹಾರವಿಲ್ಲದೆ, ಹಣವಿಲ್ಲದೆ ನಡೆದುಕೊಂಡು ಹೋಗಿ ಪ್ರಯಾಸಗಳನ್ನ ಪಟ್ಟು ತಂದೆ ತಾಯಿಗಳು ಸಾಕುವಾಗ ಮಕ್ಕಳು ಕೊಡುವಂತ ಕೊಡುಗೆ ಏನಂದ್ರೆ, ನೀನು ನನ್ನ ಜೀವಿತಕ್ಕೆ, ನನ್ನ ಜೀವನದಲ್ಲಿ ತೆಗೆದುಕೊಳ್ಳೋ ತೀರ್ಮಾನದಲ್ಲಿ ಯಾವುದೇ ಅಧಿಕಾರವಿಲ್ಲ ಅಂತ ತಂದೆ ತಾಯಿಗಳನ್ನ ಅಪರಾಧಿಯ ಸ್ಥಾನದಲ್ಲಿ ನಿಲ್ಲಿಸುವಂಥದ್ದು ಎಷ್ಟು ದುಃಖಕರವಾದ ಸಂಗತಿಯಾಗಿದೆ. ಯೋಚನೆ ಮಾಡಬೇಡಿ, ನೀವತ್ತೇನು ಬಿತ್ತಿದೆಯೋ ನಾಳೆ ನೀನು ಅದನ್ನೇ ಕೊಯ್ತೀಯ. ನಿನ್ನ ತಂದೆ ತಾಯಿಗಳನ್ನ ನೀನಿವತ್ತು ಸನ್ಮಾನಿಸಿದ್ರೆ, ವಿಧೇಯತೆನ ತೋರಿಸಿದ್ರೆ, ನಿನ್ನ ಮಕ್ಕಳು ನಿನಗೂ ವಿಧೇಯತೆನ ತೋರಿಸ್ತಾರೆ. ನಿನ್ನ ಮಕ್ಕಳು ನಿನ್ನ ಮಾತನ್ನ ಕೇಳ್ತಾರೆ. ನೀನು ನಿನ್ನ ತಂದೆ ತಾಯಿ ಒಟ್ಟಿಗೆ ಹೇಗೆ ನಡೆದುಕೊಂಡಿದೆಯೋ ನಾಳೆ ನಿನ್ನ ಮಕ್ಕಳು ನಿನ್ನೊಟ್ಟಿಗೆ ಹಾಗೆ ನಡೆದುಕೊಳ್ತಾರೆ. ಆಗ ಅವರ ಒಂದು ಕಷ್ಟ, ಅವರು ಹಾದು ಹೋದಂತಹ ಆ ಅವಮಾನ, ನೋವು, ಹಿಂಸೆ
ನಿಮಗೆ ಅದರ ಬೆಲೆ ಅವಾಗ ಗೊತ್ತಾಗುತ್ತದೆ. ಅಲ್ಪಕಾಲ ಸುಖಕ್ಕೋಸ್ಕರ ದೇವರ ಭಯವಿಲ್ಲದೆ ತಂದೆ ತಾಯಿಗಳಿಗೆ ಅವಿಧೇಯತನ ತೋರಿಸುತ್ತಾ ದೂಷಣೆಯ ಮಾತುಗಳನ್ನ ಆಡುತ್ತಾ ಉಪಕಾರ ನೆನೆಸದವರು ಎಂದು ಅನೇಕ ಯವನಸ್ಥರು ಉಪಕಾರ ನೆನೆಸೋದಿಲ್ಲ. ತಂದೆ ತಾಯಿಗಳು ಮಾಡಿದಂತಹ ತ್ಯಾಗ, ದೇವರು ಮಾಡಿದಂಥ ಉಪಕಾರ, ದೇವರು ಕೊಟ್ಟಂತಹ ಈ ಜೀವಿತಕ್ಕೆ ಉಪಕಾರವನ್ನ ನೆನೆಸದೆ ದೇವರ ಭಯವಿಲ್ಲದ ಜೀವಿತವನ್ನ ನಡೆಸ್ತಾ ಇದ್ದಾರೆ. ಎಚ್ಚರವಾಗಿರ್ರಿ. ಇಂತಹ ಮರಗಳನ್ನ ದೇವರು ಕಡಿದು ಬೆಂಕಿಯಲ್ಲಿ ಹಾಕ್ತಾರೆ. ಫಲ ಕೊಡದ ಒಂದೊಂದು ಮರಗಳನ್ನ ದೇವರು ಕಡಿದು ಬೆಂಕಿಯಲ್ಲಿ ಹಾಕ್ತಾರೆ. ದೇವ ಭಯವಿಲ್ಲದವರು ಈ ಕಡೆಯ ದಿವಸಗಳಲ್ಲಿ ಇಂದು ಎಷ್ಟೋ ಜನ ದೇವರ ವಾಕ್ಯವನ್ನ ಬೋಧಿಸ್ತಾರೆ, ದೇವರ ಆರಾಧನೆನ ಮಾಡ್ತಾರೆ, ಮುಂದೆ ಲೀಡ್ ಆಗಿರ್ತಾರೆ, ಮುಂದೆ ಆರಾಧನೆಗಳನ್ನ ನಡೆಸುವಂತವರಾಗಿರ್ತಾರೆ. ಆದರೆ ಅವರ ಜೀವಿತದಲ್ಲೇ ದೇವರಿಗೆ ಭಯ ಇಲ್ಲ, ದೇವರ ಮೇಲೆ ಪ್ರೀತಿ ಇರೋದಿಲ್ಲ, ದೇವ ಭಯವಿಲ್ಲದೆ ಜೀವಿಸ್ತಾ ಇರ್ತಾರೆ. ವಾಕ್ಯ ಮಾತ್ರ ತುಂಬಾ ಚೆನ್ನಾಗಿ ಹೇಳ್ತಾರೆ, ಆದರೆ ಸತ್ಯವೇದದಲ್ಲಿ ಬರೆದಿರುವ ಪ್ರಕಾರ ನಡೆದುಕೊಳ್ಳೋದಿಲ್ಲ. ಅನೇಕ ಸ್ತ್ರೀಯರೆಂದು ಬೋಧಿಸ್ತಾರೆ, ಆದರೆ ಸತ್ಯವೇದದಲ್ಲಿ ಬರೆದಿರುವ ಪ್ರಕಾರ ಸ್ತ್ರೀಯು ಬೋಧಿಸುವಾಗ ಅಥವಾ ಪ್ರವಾದಿಸುವಾಗ ಪ್ರಾರ್ಥಿಸುವಾಗ ತಲೆ ಮೇಲೆ ಮುಸುಕು ಹಾಕ್ಬೇಕಂತ ಬರೆಯಲ್ಪಟ್ಟಿದೆ. ಆದರೆ ಎಲ್ಲಿ ಫಾಲೋ ಮಾಡ್ತಾ ಇದ್ದಾರೆ? ನಾವಿಂದು ಅನೇಕ ಜನರನ್ನ ನೋಡ್ತೇವೆ. ಇದನ್ನ ನೋಡಿ ಅನೇಕ ಜನರು ಅದನ್ನೇ ಫಾಲೋ ಮಾಡ್ತಾರೆ. ನಾವು ವೆಸ್ಟರ್ನ್ ಕಲ್ಚರ್ನ ಫಾಲೋ ಮಾಡ್ತೀವಿ, ನಾವು ಇಂಡಿಯನ್ ಕಲ್ಚರ್ನ ಫಾಲೋ ಮಾಡ್ತೀವಿ. ದೇವರು ನನಗೆ ವೆಸ್ಟರ್ನ್ ಕಲ್ಚರ್, ಇಂಡಿಯನ್ ಕಲ್ಚರ್ ಫಾಲೋ ಮಾಡಂತ ಹೇಳಿಲ್ಲ. ಬೈಬಲ್ ಕಲ್ಚರ್, ದೇವರ ವಾಕ್ಯ ಏನು ಹೇಳ್ತದೋ ಅದನ್ನ ನೀನು ಫಾಲೋ ಮಾಡಬೇಕು. ಇಡೀ ಪ್ರಪಂಚಕ್ಕೆ ಒಂದೇ ಪುಸ್ತಕ, ಒಂದೇ ಸತ್ಯವೇದ, ಅದು ನಮ್ಮ ಕೈಯಲ್ಲಿದೆ. ಅಮೆರಿಕದವರಿಗೆ ಬೇರೆ ತರ, ಇಂಡಿಯನ್ಸ್ಗೆ ಬೇರೆ ತರ ಬರೆದಿಲ್ಲ. ಎಲ್ಲರಿಗೂ ಒಂದೇ ತರ ಮಾನ ಮರ್ಯಾದೆಯಿಂದ ಡ್ರೆಸ್ ಹಾಕಬೇಕು, ಸರಿಯಾದ ವಿಧದಲ್ಲಿ ನಡೆದುಕೊಳ್ಬೇಕಂತ ಸ್ಪಷ್ಟವಾಗಿ ನಮಗೆ ಬರೆದಿದೆ. ಆದರೆ ನಾವೆಲ್ಲಿ ಫಾಲೋ ಮಾಡ್ತಾ ಇದ್ದೇವೆ? ಹೇಳುವಂಥವರೇ ಅನೇಕರು ಫಾಲೋ ಮಾಡ್ತಾ ಇಲ್ಲ. ಹೇಳುವಂಥವರೇ, ಆರಾಧನೆ ನಡೆಸುವಂಥವರೇ ಅನೇಕರು ಬೇಡವಾದ ರಿಲೇಶನ್ಶಿಪ್ಗಳಲ್ಲಿ ಇರ್ತಾರೆ. ಇವತ್ತು ಬೋಧಿಸುವಂಥ ಪಾಸ್ಟರ್ಗಳೇ ಅನೇಕರು ಬೇಡವಾದ ರಿಲೇಶನ್ಶಿಪ್ಗಳಲ್ಲಿದ್ದಾರೆ. ಎಲ್ಲಿದೆ ದೇವರ ಭಯ ಭಕ್ತಿ? ಎಲ್ಲಿದೆ ದೇವರ ಭಯ? ದೇವರ ಭಯ ಇರುವಂಥವರು ತಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲಿ ದೇವರ ವಿಷಯವಾಗಿ ಭಯ ಪಡ್ತಾರೆ. ನಮ್ಮನ್ನ ಮನುಷ್ಯ ನೋಡ್ತಿದ್ರು ಪರವಾಗಿಲ್ಲ, ಮನುಷ್ಯ ನಮ್ಮನ್ನ ನೋಡದೇ ಇದ್ರೂ ಪರವಾಗಿಲ್ಲ, ನಮ್ಮನ್ನ ನೋಡುವ ದೇವರಿದ್ದಾನೆ. ನಾವು ಮಾಡೋ ಪ್ರತಿಯೊಂದು ಕೆಲಸ, ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಆಲೋಚನೆ, ನಮ್ಮ ಕ್ರಿಯೆಗಳು ದೇವರು ನೋಡ್ತಾ ಇದ್ದಾರೆ ಅಂತ ಭಯಪಟ್ಟು, ದೇವರಿಗೆ ಭಯಪಟ್ಟು ಕೆಲಸವನ್ನ ಮಾಡಬೇಕು. ಇಂದು ಎಲ್ಲಿದೆ ಅಂತಹ ಜೀವಿತ? ಎಲ್ಲಿದೆ? ದೇವರ ವಾಕ್ಯ ಹೇಳುತ್ತೆ, ನೀನು ಬೋಧಿಸಿದ ಹಾಗೆ ನಡೆದುಕೊಳ್ಳದಿದ್ರೆ ನೀನು ಪರಲೋಕ ರಾಜ್ಯದಲ್ಲಿ ಚಿಕ್ಕವನೆನಿಸಿಕೊಳ್ತೀಯ. ದೇವ ಭಯವಿಲ್ಲದವರು, ದೇವರ ಭಯವಿಲ್ಲದಿದ್ರೆ ನಿನ್ನ ಜೀವಿತದಲ್ಲಿ ನೀನು ದೇವರ ಆ ಆಶೀರ್ವಾದವನ್ನ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ನಿನಗೆ ಇದು ಪಾಪ್ಯುಲಾರಿಟಿನ ತಂದು ಕೊಡ್ಬೋದು, ಅಥವಾ ನೀನು ಇವಾಗ ದೊಡ್ಡ ವ್ಯಕ್ತಿ ಆಗಿರ್ಬೋದು, ಆದ್ರೆ ನೀನು ಪರಲೋಕ ರಾಜ್ಯದಲ್ಲಿ ಚಿಕ್ಕವನೆನಿಸಿಕೊಳ್ತೀಯ. ಆದ ಕಾರಣ ನಾವು ದೇವರ ಭಯಭಕ್ತಿ ಇಲ್ಲದಂತಹ ಜನರ ಸಹವಾಸಗಳನ್ನು ನಾವು ಮಾಡಬಾರ್ದು. ಅನೇಕರು ಸಹವಾಸ ಮಾಡೋದಲ್ಲ, ಅವರನ್ನೇ ಫಾಲೋ ಮಾಡ್ತಾ ಇರ್ತಾರೆ. ದಯಮಾಡಿ ಯೇಸು ಕ್ರಿಸ್ತನನ್ನ ಫಾಲೋ ಮಾಡಿ. ಯೇಸು ಕ್ರಿಸ್ತನಂತೆ ಈ ಭೂಮಿಯಲ್ಲಿ ನೀವು ಬದುಕಬೇಕು ಅಂತ ಆತನು ದೇವರಾಗಿದ್ರೂ ಸಹ ತನ್ನ ಎಲ್ಲಾ ಪದವಿಯನ್ನ ಬಿಟ್ಟು ನಮಗೋಸ್ಕರ ಚಿಕ್ಕ ಮಗುವಾಗಿ ಜನಿಸಿ ಪ್ರತಿಯೊಂದರಲ್ಲೂ ನಾವು ಆತನ ಹಾಗೆ ಜೀವಿಸಬೇಕೆಂದು ನಮಗೆ ಮಾದರಿಯನ್ನು ತೋರಿಸಿದ್ದಾನೆ. ಯೇಸು ಕ್ರಿಸ್ತನು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದನು. ತಾನೇ ದೇವರಾಗಿದ್ದುಕೊಂಡು ಪ್ರಾರ್ಥನೆಯನ್ನ ಯಾಕೆ ಮಾಡ್ತಾ ಇದ್ದನು? ದೇವರೊಟ್ಟಿಗೆ, ಆ ತಂದೆಯಾದ ದೇವರೊಟ್ಟಿಗಿನ ಅನ್ಯೋನ್ಯತೆಯನ್ನ. ಇಂದು ನಾವು ಸಹ ಯೇಸು ಕ್ರಿಸ್ತನೇ ಪ್ರಾರ್ಥಿಸುವಾಗ ಮನುಷ್ಯರಾದಂಥ ನಾವು ಕೂಡ ಇನ್ನು ಎಷ್ಟು ಪ್ರಾರ್ಥನೆಯನ್ನ ಮಾಡಬೇಕು. ಯೇಸು ಕ್ರಿಸ್ತನ ಹಾಗೆ ನಮ್ಮ ಜೀವಿತದಲ್ಲಿ ನಾವು ಜೀವಿಸಬೇಕು. ನಾವು ಅನೇಕ ಸಲ ಹೇಳ್ತೇವೆ, ಅವರು ದೇವರು, ಅದಕ್ಕೆ ಅವರು ಪಾಪ ಮಾಡಲಿಲ್ಲ. ನಾವು ಮನುಷ್ಯರು, ನಾವು ಪಾಪ ಮಾಡ್ತೇವೆ, ನಮ್ಮ ಸ್ವಭಾವವೇ ಅಂಥದ್ದು. ಆದರೆ ಯೇಸು ಕ್ರಿಸ್ತನು ಈ ಭೂಮಿಯ ಮೇಲೆ ಇರುವಾಗ ನಾನು ನೀವು ಹೇಗೆ ಮನುಷ್ಯರಾಗಿದ್ದೀವೋ ಆತನು 100% ಮನುಷ್ಯನೇ ಆಗಿದ್ದನು ಮತ್ತು ದೇವಕುಮಾರನೂ ಆಗಿದ್ದನು. ಅದಾಗಿಯೂ ಸಹ ನಮ್ಮ ಹಾಗೆ ಎಲ್ಲಾ ವಿಧದಲ್ಲೂ ಆತನು ಶೋಧಿಸಲ್ಪಡ್ತಾನೆ, ಆದರೆ ಪಾಪ ಮಾಡಲಿಲ್ಲ. ನಮಗೆ ಪ್ರತಿಯೊಂದರಲ್ಲೂ ಮಾದರಿಯನ್ನ ತೋರಿಸಿರುವಂಥ ಯೇಸುವನ್ನ ನಾವು ಫಾಲೋ ಮಾಡಬೇಕು. ಯೇಸುವಿಗೋಸ್ಕರ ಬದುಕಬೇಕು, ಯೇಸುವಿನ ಹಾಗೆ ಬದುಕಬೇಕು. ಅದನ್ನ ಬಿಟ್ಟು ಯಾವುದೋ ಪಾಸ್ಟರ್ನಾಗ್ಲಿ ಅಥವಾ ಯೂಟ್ಯೂಬ್ನಲ್ಲಿ ಬರುವಂತಹ ಅನೇಕ ಸಹೋದರ ಸಹೋದರಿಯರನ್ನಾಗ್ಲಿ ನೀವು ಫಾಲೋ ಮಾಡುವಂಥ ಅವಶ್ಯಕತೆ ಇಲ್ಲ. ಅವರು ಮನುಷ್ಯರು, ಅವರಲ್ಲೂ ಬಲಹೀನತೆ ಇರುತ್ತೆ, ಅವರು ಬಿದ್ದು ಹೋಗ್ತಾರೆ. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ಯೇಸು ಕ್ರಿಸ್ತನನ್ನ ನೀವು ಹಿಂಬಾಲಿಸಬೇಕು, ಆತನ ಹಾಗೆ ನೀವು ಜೀವಿಸಬೇಕು.
ಆಗ ಮಾತ್ರ ನೀವು ಎಲ್ಲೂ ಸಹ ಬಿದ್ದು ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಈ ಕಡೆಯ ದಿವಸಗಳಲ್ಲಿ ನಾವು ವಾಕ್ಯವನ್ನ ಕೇಳುವವರು ಮಾತ್ರ ಆಗಿರದೆ ಅದನ್ನು ಅನುಸರಿಸುವವರು ಆಗಿರಬೇಕು. ಈ ಕಡೆಯ ದಿವಸಗಳಲ್ಲಿ ಉಪಕಾರ ನೆನೆಸದವರು, ದೇವರ ಭಯವಿಲ್ಲದವರು, ಮಮತೆ ಇಲ್ಲದವರು, ಸಮಾಧಾನವಾಗದವರು, ಚಾಡಿ ಹೇಳುವವರು. ಮಮತೆ ಇಲ್ಲ. ಇವಾಗ ನೋಡಿ, ಎಲ್ಲರೂ ಸ್ವಾರ್ಥ ಚಿಂತಕರಾಗಿದ್ದಾರೆ. ಯಾರಿಗೂ ಕರುಣೆ ಬರೋದಿಲ್ಲ, ಮಮತೆ ಬರೋದಿಲ್ಲ. ಮಮತೆ ಇಲ್ಲದೆ ಇರೋದಕ್ಕೆ ಮೋಸಗಳು ನಡೀತಾ ಇರೋದು. ಪ್ರೀತಿಸ್ತೀನಿ ಅಂತ ಹೇಳೋದು, ನಾಟಕ ಮಾಡೋದು, ಇನ್ನೊಬ್ಬರ ಫೀಲಿಂಗ್ಸ್ ಜೊತೆ ಆಟ ಆಡೋದು, ಅವರ ಫೀಲಿಂಗ್ಸ್ ಜೊತೆ ಆಟ ಆಡಿದ ನಂತರ ಅವರಿಂದ ಏನು ಬೇಕೋ ಅದನ್ನು ಪಡೆದುಕೊಂಡು ನಂತರ ಕರುಣೆ ಇಲ್ಲದೆ, ಮಮತೆ ಇಲ್ಲದೆ ಅವರನ್ನ ಮೋಸಗೊಳಿಸುವಂಥದ್ದು ಇವತ್ತಿನ ಜನರೇಷನ್ನ ಟ್ರೆಂಡ್ ಆಗಿದೆ. ಆದ ಕಾರಣ ಪ್ರೀತಿಯ ಯವನಸ್ಥರೇ, ದಯಮಾಡಿ ಈ ಕಡೆಯ ದಿವಸಗಳಲ್ಲಿ ನೀವು ಎಚ್ಚರವಾಗಿರಬೇಕು. ನಾವು ಯಾರನ್ನು ಕೂಡ ನಂಬುವಂಥ ಪರಿಸ್ಥಿತಿ ಈಗ ಇಲ್ಲ. ದೇವರನ್ನ ಬಿಟ್ಟರೆ ಯಾವ ಮನುಷ್ಯರನ್ನ ಕೂಡ ನೀವು ನಂಬುವ ಹಾಗಿಲ್ಲ. ಎಂದು ಅವರು ನಿಮಗೆ ಬಣ್ಣವಾದ ಮಾತುಗಳನ್ನ, ನಿಮ್ಮನ್ನ ಆಕರ್ಷಿಸುವಂತ ಮಾತುಗಳನ್ನ ಹೇಳಿರ್ಬೋದು. ನಿನ್ನನ್ನು ನಾನು ಸಾಕ್ತೇನೆ, ನಾನು ಓದಿಸ್ತೇನೆ, ನಾನು ಮಾಡ್ತೇನೆ, ನಿನ್ನ ತಂದೆ ತಾಯಿಗಳಿಗಿಂತ ಹಾಗೆ ನೋಡ್ಕೊಳ್ತೇನೆ, ನಿನ್ನನ್ನು ರಾಣಿಯಾಗೆ ನೋಡ್ಕೊಳ್ತೇನೆ ಅಂತ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಆದರೆ ಎಂದಿಗೂ ಕೂಡ ಅವರು ಅದನ್ನು ಮಾಡೋದಿಲ್ಲ. ನಿಮ್ಮನ್ನು ಮೋಸಪಡಿಸ್ತಾರೆ. ನಿಮ್ಮನ್ನು ಬಳಸಿಕೊಂಡು, ನಿಮ್ಮನ್ನು ದುರುಪಯೋಗ ಪಡಿಸಿಕೊಂಡು ನಿಮ್ಮನ್ನ ನಾಶ ಮಾಡ್ತಾರೆ. ನಿಮ್ಮ ಜೀವಿತವನ್ನ ನಾಶಪಡಿಸ್ತಾರೆ. ಮಮತೆ ಇಲ್ಲ ಈಗಿನ ಜನರೇಷನಲ್ಲಿ. ದಯಮಾಡಿ ನೀವು ಯೋಚನೆ ಮಾಡಿ. ನಿಮ್ಮ ತಂದೆ ತಾಯಿಗಳು, ದೇವರು ಕೊಟ್ಟಂತ ತಂದೆ ತಾಯಿಗಳು ಹಾಗೂ ದೇವರು ನಿಮ್ಮ ಜೀವಿತದಲ್ಲಿ ಸರಿಯಾದ ವ್ಯಕ್ತಿ ಸರಿಯಾದ ಸಮಯಕ್ಕೆ ದೇವರು ಕೊಡ್ತಾರೆ. ನಿನಗೆ ಯೌವನವನ್ನು ಸೃಷ್ಟಿ ಮಾಡಿದ ದೇವರಿಗೆ, ಪ್ರತಿಯೊಂದು ಗೊತ್ತಿರುವ ದೇವರಿಗೆ, ಆತನಿಗೆ ಗೊತ್ತುಂಟು ಯಾವ ಸಮಯದಲ್ಲಿ ಯಾವಾಗ ನನ್ನ ಮಗನಿಗೆ ಯಾವುದನ್ನ ಕೊಡಬೇಕಂತ. ನೀನು ಹೇಳುವ ಅವಶ್ಯಕತೆ ಇಲ್ಲ. ದೇವರಿಗೆ ಗೊತ್ತು ಯಾವ ಸಮಯದಲ್ಲಿ ನಿನಗೆ ಸರಿಯಾದ ಪಾರ್ಟ್ನರನ್ನ ಕೊಡಬೇಕಂತ. ಯಾಕೆಂದ್ರೆ ಆದಾಮನು ಕೇಳ್ಕೊಳ್ಳಿಲ್ಲ ನನಗೊಳ್ಳೆ ಸಹಕಾರಿ ಬೇಕಂತ. ದೇವರೇ ಆತನಿಗೆ ಸಹಕಾರಿಣಿಯನ್ನ ಕೊಟ್ಟದ್ದು. ನಿನಗೂ ಕೂಡ ಆತನೇ ಕೊಡುವಂಥವನಾಗಿದ್ದಾನೆ. ಹಾಗಿರುವಾಗ ನೀವು ತಾಳ್ಮೆ ಉಳ್ಳವರಾಗಿ ಓದುವ ಸಮಯದಲ್ಲಿ ಓದಬೇಕು, ಕೆಲಸ ಮಾಡುವ ಸಮಯದಲ್ಲಿ ಕೆಲಸ ಮಾಡಬೇಕು. ಮೊದಲು ನಿಮ್ಮ ಜೀವಿತದಲ್ಲಿ ದೇವರಿಗಾಗಿ ಪ್ರಯಾರಿಟಿಯನ್ನು ಕೊಡಬೇಕು. ಮೊದಲ ಆದ್ಯತೆ ದೇವರಿಗೆ ಕೊಡಬೇಕು. ಹಾಗೂ ಈ ಕಡೆಯ ದಿವಸದಲ್ಲಿ ಸಮಾಧಾನವಾಗದವರು ನೋಡಿ, ಲೋಕದಲ್ಲಿ ಅನೇಕ ಜನರು ಇದ್ದಾರೆ. ಅವರಿಗೆ ಎಷ್ಟು ಕೆಟ್ಟ ಕೆಲಸ ಮಾಡಿದ್ರು ಸಮಾಧಾನ ಆಗಲ್ಲ. ಎಷ್ಟು ಪಬ್ಬಿಗೆ ಹೋದ್ರು, ಎಷ್ಟು ಜನರ ಜೊತೆ ರಿಲೇಶನ್ಶಿಪ್ ಇಟ್ಕೊಂಡ್ರು, ಎಷ್ಟು ಹಣ ಖರ್ಚು ಮಾಡಿದ್ರು, ಏನು ಮಾಡಿದ್ರು ಸಹ ಅವರಿಗೆ ಸಮಾಧಾನ ಆಗೋದಿಲ್ಲ. ಅಂಥವರ ಸಹವಾಸಗಳನ್ನು ನೀವು ಮಾಡಬಾರ್ದು. ಇಂದು ಕಾಲೇಜಿಗೆ ತಂದೆ ತಾಯಿಗಳು ಕಷ್ಟಪಟ್ಟು ಕಳಿಸುವಾಗ ಅನೇಕ ಯವನಸ್ಥರು ಏನು ಮಾಡ್ತಾರೆ ಅಂದರೆ ಇಂಥವರ ಸಹವಾಸವನ್ನು ಮಾಡಿಕೊಂಡು ಜೀವಿತವನ್ನು ನಾಶಪಡಿಸಿಕೊಳ್ತಾರೆ. ದಯಮಾಡಿ ಇಂಥವರ ಸಹವಾಸಗಳನ್ನು ಮಾಡಬೇಡಿ. ದಮೆ ಇಲ್ಲದವರು, ಇವರಿಗೆ ದಮೆ ಅಂದರೆ ಇವರಿಗೆ ಎಷ್ಟು ಕೊಟ್ಟರೂ ಕೂಡ ತೃಪ್ತಿನೇ ಆಗೋದಿಲ್ಲ. ದಯಮಾಡಿ ಚಾಡಿ ಹೇಳುವವರ ಸಹವಾಸವನ್ನು ಮಾತ್ರ ಮಾಡಬೇಡಿ. ನೀವು ಅಂಥವರ ಸಹವಾಸದಲ್ಲಿ ಇದ್ದರೆ ಜನರು ನಿಮ್ಮನ್ನು ಕೂಡ ಅದೇ ರೀತಿಯಾಗಿ ನಡೆಸಿಕೊಳ್ತಾರೆ. ಆದ ಕಾರಣ ಚಾಡಿ ಹೇಳುವವರ ಸಹವಾಸವನ್ನು, ಅವರ ಬಳಿ ನೀವು ಏನನ್ನು ನಿಮ್ಮ ಸೀಕ್ರೆಟ್ಗಳನ್ನು ದಯಮಾಡಿ ಹಂಚಿಕೊಳ್ಳಬೇಡಿ. ನಿಮ್ಮ ಬಳಿ ಸಿಹಿಯಾಗಿ ಮಾತನಾಡಿ ಇನ್ನೊಬ್ಬರ ಬಳಿ ಹೋಗಿ ನಿಮ್ಮ ಕುರಿತಾಗಿ ಕೆಟ್ಟದಾಗಿ ಮಾತನಾಡ್ತಾರೆ. ಇಂಥವರ ಸಹವಾಸದಿಂದ ದಯಮಾಡಿ ದೂರವಿರಿ. ಮತ್ತು ಉಗ್ರತೆ ಉಳ್ಳವರು, ಒಳ್ಳೆಯದನ್ನ ಪ್ರೀತಿಸದವರು, ದ್ರೋಹಿಗಳು, ದುಡುಕಿನವರು. ಒಳ್ಳೆಯದನ್ನ ಪ್ರೀತಿಸೋದು ತುಂಬಾ ಕಡಿಮೆ. ಈಗ ಎಲ್ಲಿ ನೋಡಿದ್ರು ಪಾಪ, ಬರೀ ಕೆಟ್ಟದನ್ನ ಪ್ರೀತಿಸೋದು. ಕೆಟ್ಟದನ್ನ ಪ್ರೀತಿಸೋದು ಮಾತ್ರ ಅಲ್ಲ, ನಿಮಗೂ ಅದನ್ನೇ ಹೇಳಿಕೊಡುತ್ತಾರೆ. ಅಂಥವರ ಸಹವಾಸವನ್ನ ಮಾಡಬೇಡಿ. ಉಗ್ರತೆ ಉಳ್ಳವರು, ಕೋಪ ಉಳ್ಳವರು, ಈ ಕೋಪ ಉಳ್ಳವರ ಸಹವಾಸವನ್ನ ದಯಮಾಡಿ ಮಾಡಬೇಡಿ. ಕೋಪಿಷ್ಟನ ಸಹವಾಸ ಮಾಡಬಾರ್ದಂತ ಸತ್ಯವೇದದಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಸುತ್ತದೆ. ಯಾಕೆಂದ್ರೆ ಕೋಪಿಷ್ಟಿನ ಸಹವಾಸ ಮಾಡುವಾಗ ಅವ್ರು ಯಾವಾಗ ಕೋಪ ಮಾಡ್ಕೊಳ್ತಾರೆ, ಯಾವಾಗ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಅವರಿಗೆ ಗೊತ್ತಿರೋದಿಲ್ಲ. ಒಳ್ಳೆಯದನ್ನ ಮಾಡದೇ ಇರೋರು, ಒಳ್ಳೆಯದನ್ನ ಪ್ರೀತಿಸದೇ ಇರುವವರ ಸಹವಾಸವನ್ನ ಮಾಡಬೇಡಿ. ಹಾಗೂ ದುಡುಕಿನ ಸ್ವಭಾವದವರೊಟ್ಟಿಗೆ ದಯಮಾಡಿ ನಿಮ್ಮ ಸ್ನೇಹವನ್ನು ಇಟ್ಟುಕೊಳ್ಳಬೇಡಿ. ದಯಮಾಡಿ ನಿಮ್ಮ ಸಹವಾಸಗಳನ್ನು ಇಟ್ಟುಕೊಳ್ಳಬೇಡಿ. ಉಬ್ಬಿಕೊಳ್ಳುವರು, ನನ್ನಿಂದನೇ ಎಲ್ಲವೂ ಆಯಿತು, ನಾನೇ ಎಲ್ಲ ಮಾಡಿದ್ದು ಎಂಬ ಅಹಂಕಾರದಿಂದ ಉಬ್ಬಿಕೊಳ್ಳುವವರ ಸಹವಾಸವನ್ನ ಮಾಡಬೇಡ್ರಿ. ದೇವರನ್ನ ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವವರ ಸಹವಾಸವನ್ನ ನೀವು ಮಾಡಬೇಡಿ. ಮತ್ತು ಭಕ್ತಿಯ ವೇಷವನ್ನ ಹಾಕಿಕೊಂಡವರ ಸಹವಾಸ ಮಾತ್ರ ದಯಮಾಡಿ ಮಾಡಬೇಡಿ. ಎಂದು ಕ್ರೈಸ್ತ ಸಮಾಜದಲ್ಲಿ ಅನೇಕರು ಭಕ್ತಿಯ ವೇಷಗಳನ್ನು ಹಾಕಿಕೊಂಡಿದ್ದಾರೆ. ಇಂಥವರ ಸಹವಾಸದಿಂದ ದಯಮಾಡಿ ನೀವು ದೂರವಿರಿ. ಅನೇಕ ಕ್ರೈಸ್ತ ವಿಶ್ವಾಸಿಗಳು ಬೇಗ ಎಲ್ಲರನ್ನ ನಂಬಿ ಮೋಸ ಹೋಗ್ತಾರೆ.
ಅವರನ್ನ ನಂಬಿ ಮೋಸ ಹೋಗಿ ನಂತರ ದೇವರ ನಾಮವನ್ನ ದೂಷಿಸ್ತಾರೆ. ದೇವರ ವಾಕ್ಯ ಹೇಳುತ್ತೆ, ಭಕ್ತಿಯ ವೇಷವನ್ನ ಹಾಕಿಕೊಂಡು ನಟಿಸುವವರ ಸಹವಾಸವನ್ನ ನೀವು ಮಾಡಬಾರದು, ಅವರನ್ನ ನೀವು ನಂಬಬಾರದು. ಇವರು ದೇವರ ಹೆಸರನ್ನ ಹೇಳಿಕೊಂಡು ಜನರಿಗೆ ಮೋಸ ಮಾಡುವವರಾಗಿದ್ದಾರೆ, ಜನರನ್ನ ಜೀವಿತವನ್ನ ನಾಶಪಡಿಸುವವರಾಗಿದ್ದಾರೆ. ಆದ ಕಾರಣ ದಯವಿಟ್ಟು ಅವ್ರು ಹೇಳ್ತಾರೆ, ಇವ್ರು ಹೀಗೆ ಮಾಡಬೇಕು, ಅವ್ರು ಹಾಗೆ ಮಾಡಬೇಕು, ನಿಮ್ಮ ಜೀವಿತದಲ್ಲಿ ಅಷ್ಟು ಶೋಧನೆ ಇದೆ, ಇಷ್ಟು ಶೋಧನೆ ಇದೆ, ಅದು ಪರಿಹಾರವಾಗಬೇಕು, ದಯಮಾಡಿ ನೀವು ಹಣಗಳನ್ನು ತಂದುಕೊಡಿ, ಹೀಗೆ ಮಾಡಿ ಅಂತ ಹೇಳುವವರ ಮಾತನ್ನ ನಂಬಬೇಡಿ. ದೇವ್ರ ವಾಕ್ಯ ಹೇಳ್ತಾ ಇದೆ, ಭಕ್ತಿಯ ವೇಷವಿರುವವರನ್ನ ನಂಬಬೇಡಿ. ಅವರಲ್ಲಿ ಭಕ್ತಿ ವೇಷ ಇರುತ್ತೆ ಅಷ್ಟೇ, ಆದ್ರೆ ಒಳಗೆ ಭಕ್ತಿ ಏನೂ ಇರಲ್ಲ, ಅದರ ಬಲ ಏನೂ ಇರೋದಿಲ್ಲ. ಆದ ಕಾರಣ ಇಂಥವರ ಸಹವಾಸವನ್ನ ಮಾಡದಿರಿ. ಇಂಥವರ ಸಹವಾಸವನ್ನು ನೀವು ಮಾಡುವುದಾದ್ರೆ ನೀವು ಕೂಡ ಭಕ್ತಿಯಲ್ಲಿ ಹಿಂಜರಿತೀರಾ, ದೇವರಿಂದ ದೂರವಾಗ್ತೀರಾ, ಬ್ಯಾಕ್ ಸ್ಲೈಡಿಂಗ್ ಆಗ್ಬಿಡ್ತೀರಾ. ಆದ ಕಾರಣ ದಯಮಾಡಿ ನೀವು ಇಂಥವರ ಸಹವಾಸವನ್ನ ಮಾಡಬೇಡಿ. ಪೌಲನು ಕೊರಿಂಥಿಯ ಸಭೆಗೆ ಹೀಗೆ ಬರೆಯಲ್ಪಡ್ತಾನೆ, ಇದರ ವಿಷಯದಲ್ಲಿ ನೀವು ಇಂಥವರ ಸಹವಾಸವನ್ನ ಮಾಡಬಾರದೆಂದು. ಆ ವಾಕ್ಯವನ್ನು ಕೂಡ ನಾವು ಓದೋಣ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 9ರಿಂದ 13 ದಯಮಾಡಿ ಇದನ್ನು ಕೂಡ ಸ್ಪಷ್ಟವಾಗಿ ಕೇಳಿಸಿಕೊಳ್ಳಿ. ಜಾರರ ಸಹವಾಸ ಮಾಡಬಾರದೆಂದು ನನ್ನ ಪತ್ರಿಕೆಯಲ್ಲಿ ಬರೆದಿದ್ದೇನಷ್ಟೇ. ಈ ಲೋಕದಲ್ಲಿರುವ ಜಾರರು, ಲೋಭಿಗಳು, ಸುಲುಕೊಳ್ಳುವವರು, ವಿಗ್ರಹಾರಾಧಕರು ಇವರ ಸಹವಾಸವನ್ನು ಬಿಟ್ಟು ಬಿಡಬೇಕೆಂದು ನನ್ನ ತಾತ್ಪರ್ಯವಲ್ಲ. ಹಾಗೆ ಬಿಡಬೇಕಾದರೆ ನೀವು ಈ ಲೋಕವನ್ನೇ ಬಿಟ್ಟು ಹೋಗಬೇಕಾಗುವುದು. ಆದರೆ ಕ್ರೈಸ್ತ ಸಹೋದರನೆನಿಸಿಕೊಂಡವನು ಜಾರನಾದರೂ, ಲೋಭಿಯಾದರೂ, ವಿಗ್ರಹಾರಾಧಕನಾದರೂ, ಬೈಯುವವನಾದರೂ, ಕುಡುಕನಾದರೂ, ಸುಲುಕೊಳ್ಳುವವನಾದರೂ ಹಾಗಿದ್ದ ಪಕ್ಷದಲ್ಲಿ ಅವನ ಸಹವಾಸ ಮಾಡಬಾರದು, ಅಂಥವನ ಸಂಗಡ ಊಟ ಮಾಡಲೂ ಬಾರದು ಎಂದು ಬರೆದಿದ್ದೇನೆ. ಇಲ್ಲಿ ಪೌಲನು ಕೊರಿಂಥಿಯ ಸಭೆಗೆ ಹೀಗೆ ಬರೆಯಲ್ಪಡ್ತಾ ಇದ್ದಾನೆ, ನೀವು ಜಾರರ ಸಹವಾಸವನ್ನು ಅಂದ್ರೆ ವ್ಯಭಿಚಾರವನ್ನು ಮಾಡುವವರ ಸಹವಾಸವನ್ನ ಮಾಡಬಾರದು. ಎಕ್ಸ್ಪೆಷಲಿ ಯಾರಂದ್ರೆ ಕ್ರೈಸ್ತನೆನ್ನಿಸಿಕೊಂಡೂ ಸಹ ಇಂತಹ ಕೆಲಸವನ್ನ ಮಾಡುವವನ ಸಹವಾಸವನ್ನ ನೀವು ಮಾಡಬಾರ್ದು. ಸಹವಾಸ ಮಾಡೋದಿರ್ಲಿ, ಊಟ ಸಹ ಮಾಡಬಾರ್ದು ಅಂತ ಬರೆಯಲ್ಪಟ್ಟಿದೆ. ನಾವು ಏನ್ ಮಾಡ್ತಾ ಇದ್ದೇವೆ? ಇಂದು ನಮ್ಮ ಸ್ನೇಹಿತರು ಯಾರಾಗಿದ್ದಾರೆ? ನಮ್ಮ ಸ್ನೇಹಿತರು ಹೇಗಿದ್ದಾರೆ? ಎಷ್ಟೋ ಜನ ಯೇಸು ಕ್ರಿಸ್ತನನ್ನ ನಂಬಿಕೊಂಡು ಸಹ ಈಗಲೂ ಅದೇ ವ್ಯಭಿಚಾರದಲ್ಲಿದ್ದಾರೆ, ಈಗಲೂ ಅದೇ ಸುಲುಕೊಳ್ಳುವ, ಮೋಸ ಮಾಡುವ ಬುದ್ಧಿಯಲ್ಲಿದ್ದಾರೆ. ಇಂಥವರ ಸಹವಾಸವನ್ನ ಮಾಡಬೇಡ ಅಂತ ಪೌಲನು ಸ್ಪಷ್ಟವಾಗಿ ಬರೆಯಲ್ಪಡ್ತಾ ಇದ್ದಾನೆ. ಇಂದು ಲೋಕದಲ್ಲಿ ಎಷ್ಟೋ ಜನ ಇದ್ದಾರೆ, ಹೌದು, ಕೆಟ್ಟ ಕೆಲಸ ಮಾಡೋರಿದ್ದಾರೆ, ಸುಲುಕೊಳ್ಳುವವರು, ಮೋಸ ಮಾಡುವವರು, ವ್ಯವಹಾರಗಳಲ್ಲಿ ಮೋಸ ಮಾಡೋರು ಇದ್ದಾರೆ. ಅಂಥವರ ಸಹವಾಸವನ್ನ ನಾವು ಬಿಡ್ಬೇಕಂದ್ರೆ ಈ ಲೋಕನೇ ಬಿಡಬೇಕಾಗತ್ತೆ. ಯಾಕೆಂದ್ರೆ ಯಾರು ಕೂಡ ಜೆನ್ಯೂನ್ ಆಗಿರುವ ಪರ್ಸನ್, ಆನೆಸ್ಟ್ ಆಗಿರುವ ಪರ್ಸನ್ ಸಿಗೋದಿಲ್ಲ. ನೀವು ಒಂದು ವ್ಯಾಪಾರ ಅಂದ್ರೆ ಅವ್ರು ಅದರಲ್ಲಿ ಖಂಡಿತವಾಗಿಯೂ ಮೋಸ ಮಾಡೇ ಮಾಡ್ತಾರೆ. ಆದ್ರೆ ಕ್ರೈಸ್ತನೆನಿಸಿಕೊಂಡವನು, ದೇವರ ವಾಕ್ಯವನ್ನ ತಿಳಿದವನು ಕೂಡ ಇದೇ ಕೆಲಸವನ್ನ ಮಾಡುವಾಗ ಅಂಥವನ ಸಹವಾಸವನ್ನ ನಾವು ಮಾಡಬಾರದು. ಅವನು ವ್ಯಭಿಚಾರಿ ಆಗಿದ್ರೆ, ಅವನು ಸುಲುಕೊಳ್ಳುವವನಾಗಿದ್ರೆ, ಅವನು ಲೋಭಿ ಆಗಿದ್ರೆ, ಅವನು ಬೈಯುವವನು, ಕುಡುಕನಾಗಿದ್ರೆ ನಾವು ಅಂಥವರ ಸಹವಾಸವನ್ನ ಮಾಡಬಾರದು. ಇದು ನಾನು ಹೇಳ್ತಾ ಇಲ್ಲ, ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ನಮಗೆ ತಿಳಿಯಪಡಿಸ್ತಾ ಇದ್ದಾರೆ. ಇಂಥವರ ಸಹವಾಸವನ್ನ ಮಾಡಬೇಡಿ. ಇಂದು ನಿಮ್ಮ ಸ್ನೇಹಿತರು ಯಾರಾಗಿದ್ದಾರೆ? ನಿಮ್ಮ ಸ್ನೇಹಿತರ ಗುಂಪಿನಲ್ಲಿ ಇರುವವರು ಹೇಗಿದ್ದಾರೆ? ಕುಡುಕರಾಗಿದ್ದಾರಾ? ಲೋಭಿಗಳಾಗಿದ್ದಾರಾ? ಸುಲುಕೊಳ್ಳುವವರಿದ್ದಾರಾ? ಕ್ರೈಸ್ತರೆನ್ನಿಸಿಕೊಂಡು ಕೂಡ ಅದೇ ಕೆಟ್ಟತನ, ವ್ಯಭಿಚಾರತನ, ಹೆಂಡತಿ ಇದ್ರೂ ಸಹ ಇನ್ನೊಬ್ಬರ ಸಹವಾಸಗಳನ್ನ ಇಟ್ಟುಕೊಳ್ಳುವುದು, ಗಂಡನಿದ್ರೂ ಸಹ ಇನ್ನೊಬ್ಬರ ಸಹವಾಸ ಇಟ್ಟುಕೊಳ್ಳುವುದು, ಇಂತಹ ಜೀವಿತವನ್ನ ಇರುವವರ ಸಂಗಡ ನೀವಿದ್ದೀರಾ? ಅವ್ರ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ತಾ ಇದ್ದೀರಾ? ಎಚ್ಚರವಾಗಿರ್ರಿ. ನಾವು ಮಾಡುವ ಸಹವಾಸಗಳು, ನಮ್ಮ ಸ್ನೇಹಗಳು ಕೂಡ ದೇವರಿಗೆ ಮೆಚ್ಚುಗೆಯಾಗಿರಬೇಕು. ಇಲ್ಲವಾದರೆ ದೇವರ ಶಿಕ್ಷೆಗೆ ಒಳಪಡ್ತೀರಾ. ನೀವು ಇಂಥವರ ಸಹವಾಸ ಯಾಕೆ ಮಾಡಬಾರ್ದು ಅಂತ ವಾಕ್ಯ ಹೇಳ್ತದೆ ಅಂದ್ರೆ, ನಿಮ್ಮ ಜೀವಿತವನ್ನ ನೀವು ಅವರೊಟ್ಟಿಗೆ ಸೇರಿ ಇಜ್ಜೋಡಾಗಬಾರದು ಎಂಬ ಕಾರಣಕ್ಕೆ ವಾಕ್ಯದಲ್ಲಿ ದೇವರು ನಮ್ಮೊಟ್ಟಿಗೆ ಇಂದು ಮಾತನಾಡ್ತಾ ಇದ್ದಾರೆ. ಪ್ರೀತಿಯ ಸಹೋದರ ಸಹೋದರಿ, ಎಲ್ಲಿ ಇಜ್ಜೋಡಾಗಿದ್ಯಾ? ಕೊನೆಯದಾಗಿ ನಾವು ಒಂದು ವಾಕ್ಯವನ್ನ ಓದಿ ಈ ವಿಡಿಯೋವನ್ನ ಎಂಡ್ ಮಾಡಲಿದ್ದೇವೆ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 14 ಮತ್ತು 15 ಓದೋಣ. ಈಗ ನಾವ್ ಏನನ್ನ ಓದಿದ್ವಿ? 1 ಕೊರಿಂಥದಲ್ಲಿ ಕ್ರೈಸ್ತನೆನ್ನಿಸಿಕೊಂಡವನು ಅಂಥವನಾಗಿದ್ರೂ ಕೂಡ ನೀನು ಅವನ ಸವಾಸ ಮಾಡಬೇಡ. ಆದ್ರೆ ಈಗ ಇಲ್ಲಿ ವಾಕ್ಯ ಏನಂತ ಬರೆಯಲ್ಪಟ್ಟಿದೆ ಅಂದ್ರೆ, ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ
ಇಜ್ಜೋಡಾಗಬೇಡಿರಿ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆ ಏನು? ಬೆಳಕಿಗೂ ಕತ್ತಲಿಗೂ ಐಕ್ಯವೇನು? ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟವೇನು? ನಂಬುವವನಿಗೂ ನಂಬದೇ ಇರುವವನಿಗೂ ಪಾಲುಗಾರಿಕೆ ಏನು? ಇಲ್ಲಿ ವಾಕ್ಯದಲ್ಲೇ ನಮಗೆ ಸ್ಪಷ್ಟವಾಗಿ ಬೋಧಿಸ್ತಾ ಇದೆ. ಇಂದು ಅನೇಕ ಕ್ರೈಸ್ತರೆನ್ನಿಸಿಕೊಂಡುವಂತಹ ಸಹೋದರ ಸಹೋದರಿಯರು ಹೀಗೆ ಇಜ್ಜೋಡಾಗ್ತಾ ಇದ್ದಾರೆ. ಸಿಸ್ಟರ್, ನಾನು ದೇವರ ನಂಬಿಕೆ ಇಲ್ಲದಂತ ಹುಡುಗನ್ನ ಮದುವೆ ಆದ್ರೆ ಏನು ಪ್ರಾಬ್ಲಮ್ ಇಲ್ವಲ್ಲ? ನಾನು ಮದುವೆ ಆಗಿ ಅವನನ್ನ ಬದಲಾಯಿಸ್ತೀನಿ. ನೀನು ಯಾರು ಬದಲಾಯಿಸಕ್ಕೆ? ಫಸ್ಟ್ ಆಫ್ ಆಲ್ ನಾನು ಕೇಳುವ ಪ್ರಶ್ನೆ ಏನಂದ್ರೆ, ನೀವು ಯಾರನ್ನು ಮೊದಲು ನಿಮ್ಮನ್ನ ನೀವು ಬದಲಾಯಿಸ್ಕೊಳ್ಳಿಕ್ಕೆ ಆಗ್ತದಾ? ನೀವು ನಿಮ್ಮನ್ನೇ ಬದಲಾಯಿಸ್ಲಿಕ್ಕೆ ನಿಮ್ಮಲ್ಲಿ ಶಕ್ತಿ ಇಲ್ಲ. ನೀವು ಹೇಗೆ ಇನ್ನೊಬ್ಬರನ್ನ ಬದಲಾಯಿಸ್ತೀರಾ? ದೇವ್ರ ವಾಕ್ಯ ಹೇಳುತ್ತೆ, ನೀವು ಅವರ ಜೊತೆ ಎಲ್ಲ ಸೇರಿ ಇಜ್ಜೋಡಾಗಬೇಡಿ. ಇಜ್ಜೋಡಾಗುವಂತ ಜೀವಿತ ಇದೆಯಲ್ಲ, ಅದು ಎಷ್ಟು ನರಕದ ಜೀವಿತ ಅಂದ್ರೆ, ನೀವು ಅಂತಹ ಕೆಲಸವನ್ನ ಮಾಡಿರ್ತಾರಲ್ಲ, ನೀವು ಹೋಗಿ ಅವರ ಬಳಿ ಕೇಳಿ, ಅಯ್ಯೋ ನಾನು ಯಾಕೆ ಹಾದೆ? ನನ್ನ ನಂಬಿಕೆ ಬೇರೆ, ಅವರ ನಂಬಿಕೆ ಬೇರೆ. ನನ್ನ ಜೀವಿತ ಬೇರೆ, ಅವರ ಜೀವಿತ ಬೇರೆ. ನನಗೀಗ ಆಗ್ತಾ ಇಲ್ಲ, ನಾನು ಹಿಂಸೆ ಪಡ್ತಾ ಇದ್ದೇನೆ ಅಂತ ಅನೇಕರು ಕಣ್ಣೀರಿಡುಕೊಂಡು ಹೇಳ್ತಾರೆ. ಇವತ್ತು ನಿಮ್ಮ ಜೀವಿತದಲ್ಲಿ ಹಾಗೆ ಆಗಬಾರ್ದಂದ್ರೆ, ಅನೇಕ ಯವನಸ್ಥರು ಫೋನ್ ಮಾಡುವಾಗ ಕೇಳ್ತಾರೆ, ನಾನು ಪ್ರೀತಿಸ್ತಾ ಇರೋ ಹುಡುಗ ಹುಡುಗಿ ದೇವ್ರನ್ನ ನಂಬಿಲ್ಲ, ಪರವಾಗಿಲ್ವಾ? ನಾನು ಹೇಳ್ತಾ ಇಲ್ಲ, ದೇವ್ರ ವಾಕ್ಯ ಹೇಳ್ತಾ ಇದೆ, ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬೇಡ್ರಿ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆ ಏನು? ಬೆಳಕಿಗೂ ಕತ್ತಲು ಐಕ್ಯವಾಗಿರುತ್ತಾ? ಅದು ಯಾವಾಗಲೂ ಒಂದೇ ಟೈಮಲ್ಲಿ ಬರುತ್ತಾ? ಬೆಳಕೆ ಬೇರೆ, ಕತ್ತಲೆ ಬೇರೆ. ಅದೇ ರೀತಿ ಯೇಸು ಕ್ರಿಸ್ತನನ್ನು ನಂಬಿದಂತ ನೀನು ಬೆಳಕಾಗಿದ್ಯಾ. ಬೆಳಕಾಗಿರುವ ಸಮಯದಲ್ಲಿ ಕತ್ತಲೆಯೊಂದಿಗೆ ಸೇರಿ ನೀನು ಕೂಡ ನಿನ್ನ ಜೀವಿತವನ್ನ ಕತ್ತಲೆ ಮಾಡಿಕೊಳ್ಬೇಡ. ನಾನು ನಿಮಗೆ ಒಳ್ಳೆ ಉದಾಹರಣೆ ಹೇಳ್ತೇನೆ. ನೀವೀಗ ಮೇಲೆ ನಿಂತಿದ್ದೀರಾ, ಮೇಲೆ ನಿಂತುಕೊಂಡು ಕೆಳಗಿರುವವರನ್ನ ನೀವು ಎತ್ತಲಿಕ್ಕೆ ಸಾಧ್ಯವಿಲ್ಲ. ಆದರೆ ಕೆಳಗಿರುವವನು ನಿಮ್ಮನ್ನ ಎಳೆಯೋದು ಬಹಳ ಸುಲಭವಾಗಿರುವಂತ ಸಂಗತಿಯಾಗಿದೆ. ಇದು ಕೂಡ ಅದೇ ರೀತಿಯಾಗಿದೆ. ನೀವು ಯಾರನ್ನ ಬದಲಾಯಿಸ್ತೀನಿ ಅಂತ ಹೋಗ್ತೀರೋ ಅವರು ಬದಲಾಗೋದಿಲ್ಲ, ನೀವು ಬದಲಾಗ್ತೀರಾ. ನೀವು ಅವ್ರ ಜೊತೆ ಸೇರಿಕೊಂಡು ಇಜ್ಜೋಡಾಗ್ತೀರಾ. ವಾಕ್ಯ ಹೇಳ್ತದೆ, ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟವೇನು? ಯೇಸು ಕ್ರಿಸ್ತನನ್ನು ನಂಬಿದಂತ ನೀನು ಯೇಸುವನ್ನ ಇಲ್ಲದೇ ಇರುವಂತವರ ಜೊತೆ ಒಡನಾಟವೇನು? ನೀನು ಅವರ ಸಹವಾಸ ಯಾಕೆ ಮಾಡಬೇಕು? ನಂಬುವವನಿಗೂ ನಂಬದೇ ಇರುವವನಿಗೂ ಪಾಲುಗಾರಿಕೆ ಏನು ಅಂತ ವಾಕ್ಯ ಹೇಳ್ತದೆ. ಆದ ಕಾರಣ ದಯಮಾಡಿ ನಿಮ್ಮ ಲೈಫ್ ಪಾರ್ಟ್ನರ್ನ ಸೆಲೆಕ್ಟ್ ಮಾಡುವ ಸಮಯದಲ್ಲಿ ಎಚ್ಚರವಾಗಿರ್ರಿ. ಸುಮ್ಮನೆ ನಿಮ್ಮ ಇಷ್ಟ ಪ್ರಕಾರ ಹೋಗಿ ಕೊನೆಯದಾಗಿ ನೀವು ನಿಮ್ಮ ಜೀವಿತವನ್ನ ಸ್ಪಾಯ್ಲ್ ಮಾಡ್ಕೊಳ್ತೀರಾ. ಸ್ನೇಹಗಳು, ಸಹವಾಸಗಳು ಎಲ್ಲವೂ ದೇವರಿಗೆ ಮೆಚ್ಚುಗೆ ಉಳ್ಳದಾಗಿರ್ಬೇಕು. ದೇವರ ವಾಕ್ಯವನ್ನು ನಾವಿವತ್ತು ಧ್ಯಾನಿಸಿದ್ದೇವೆ. ಹೇಗೆ ಜೀವಿಸಬೇಕು, ಎಂಥವರ ಸಹವಾಸವನ್ನ ಮಾಡಬೇಕಂತ. ದೇವ್ರ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ದೇವರ ವಾಕ್ಯವನ್ನ ಕೇಳುವವರು ಮಾತ್ರ ಆಗಿರದೆ ಅದನ್ನ ಕೈಗೊಂಡು ನಡೆಯುವವರಾಗಿರ್ರಿ. ದೇವ್ರ ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.